ಡಾಕ್ಟರ್ ಲೀಲಾವತಿ ಅಮ್ಮ ಇಲ್ಲದೆ 2 ವರ್ಷ ಆಯಿತು. ಇವತ್ತು ವಿಶ್ವ ತಾಯಂದಿರ ದಿನಾಚರಣೆಯ ಅಂಗವಾಗಿ ಶ್ರೀ ವಿನೋದ್ ರಾಜ್ ರವರ ಅಮ್ಮನ ನೆನೆದು ಭಾವುಕನಾಗಿ ನೆನೆದು ಕಣ್ಣೀರು ಹಾಕಿದ್ದಾರೆ ನಟ. ವಿನೋದ್ ರಾಜ್ ರವರ ಕಡೆಯಿಂದ ಎಲ್ಲರಿಗೂ ವಿಶ್ವ ತಾಯಂದಿರ ಅಮ್ಮನ ಶುಭಾಶಯ ಸಲ್ಲಿಸಿದರು. ವರದಿ ವೇದಮೂರ್ತಿ ಪ್ರಜಾಪವ ಟಿವಿ ಬೆಂಗಳೂರು. ವರದಿ ವೇದಮೂರ್ತಿ NKS TV 4 ಬೆಂಗಳೂರು. ನಮಸ್ಕಾರ ಎಲ್ಲರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. 2 ವರ್ಷ ಆಯಿತು ನನ್ನ ತಾಯಿಯವ್ರನ್ನ ನಾನು ಕಳ್ಕೊಂಡು. ಅದರ ನೋವಿನಿಂದ ನಾನು ಹೊರಗಡೆ ಬಂದಿದ್ದೀನಿ ಅಂತ ನಾನು ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ವಿಶ್ವ ತಾಯಂದಿರ ದಿನ ಅಂತಂತ ಹೇಳಿಬಿಟ್ಟು ಅದು ಪಾಶ್ಚಾತ್ಯದ ಒಂದು ಸಂಸ್ಕಾರ. ಅವ್ರಿಗೆ ತಾಯಂದಿರಿಗೆ ಒಂದು ದಿನ ಮಾಡಿಬಿಟ್ರು. ನಾವು ತಂದೆ ತಾಯಿಗೆ ಯಾವ ದಿನನೂ ಮಾಡೇ ಇಲ್ಲ. ಅದು ಅವರ ಪಕ್ಷ ಒಂದನ್ನ ನೆನ್ಸ್ಕೋತೀವಿ ನಾವು, ಹಾಗೆ ನೆನ್ಸ್ಕೋಬಾರ್ದು. ಅದು ನಿತ್ಯ ತಂದೆ ತಾಯಂದಿರ ದಿನ ಆಗಬೇಕು. ಸಹೋದರಿಯರ ದಿನ, ಸಹೋದರರ ದಿನ ನಿತ್ಯ ಆಗಬೇಕು. ನಿತ್ಯ ಎಲ್ರಿಗೂ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಎಲ್ಲೋ ಒಂದು ತಮ್ಮ ಇದ್ದಾನೆ, ಒಂದು ಅಕ್ಕ ಇದ್ದಾರೆ, ಒಂದು ತಂಗಿ ಇದ್ದಾರೆ. ಈ ಥರ ಮನಸ್ಸಲ್ಲಿ ಆ ಸಂಬಂಧಗಳಿಗೆ ತುಂಬ ಮೌಲ್ಯಗಳು ಕೊಟ್ಕೊಂಡು ನಾವೆಲ್ಲ ಜೀವನ ಮಾಡಬೇಕು. ಆ ಸಮಯ ತುಂಬ ಹತ್ತಿರ ಬಂದಿದೆ. ನೀವು ಎಷ್ಟಕ್ಕೆ ಬಾಳಿರಿ ಅಥವಾ ನೀವು ಕಷ್ಟದಲ್ಲೇ ಇರಿ, ಏನಾದರೂ ಇರಲಿ, ಇದಿಷ್ಟನ್ನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಯಾವುದಂದ್ರೆ ಒಂದು ಈ ಸಂಬಂಧ, ತಾಯಿ ಮಕ್ಕಳ ಸಂಬಂಧ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರು ಆವತ್ತಿಗೆ ಮಾತ್ರ ಅದು ತಾಯಂದಿರ ದಿನ ಅಂತ ನೆನ್ಸ್ಕೊಳ್ಳೋಕ್ಕೋಸ್ಕರ ಅದನ್ನ ಮಾಡ್ತಾರೆ. ನಿತ್ಯ ಇರಬೇಕು ಅದು ಮನುಷ್ಯನಿಗೆ. ಆ ನಿತ್ಯ ಬಂದಾಗ ಮಾತ್ರ ತಾಯಂದಿರ ದಿನಕ್ಕೆ, ತಂದೆ ತಾಯಂದಿರಿಗೆ ಅದು ಅವ್ರ ಹೆತ್ತಿನ ಮಕ್ಕಳ ಹೆತ್ತಿದಕ್ಕೆ ಜನ್ಮ ಸಾರ್ಥಕ ಆಗೋಗುತ್ತೆ. ಅದೇನು ಕೇಳಲ್ಲ. ನನ್ನ ಮಗ ಎಷ್ಟು ಹೆಸರು ಮಾಡ್ದ ಅದಕ್ಕೆ ಕೇಳೋದಿಲ್ಲ, ನನ್ನ ಮಗ ಎಷ್ಟು ಹಣ ಮಾಡ್ದ ಅದನ್ನು ಕೇಳೋದಿಲ್ಲ, ನನ್ನ ಮಗ ಯಾರನ್ನು ಹೊಡೆದ ಅದನ್ನು ಕೇಳೋದಿಲ್ಲ. ನನ್ನ ಮಗನಾಗಿದ್ದಾನ ಅಂತ ಮಾತ್ರ ಯೋಚನೆ ಮಾಡ್ತಾರೆ. ಸೊ ನೀವೆಲ್ಲರೂ ಆ ತಾಯಿಗೆ ತಕ್ಕ ಮಕ್ಕಳಾಗಿ, ಕನ್ನಡಿಗರು ಇಡೀ ವಿಶ್ವ ತಾಯಿಗೆ ತಕ್ಕ ಮಕ್ಕಳಾಗಿ ಜೀವನ ಮಾಡ್ರಿ ಅಂತ ಈ ವಿಶ್ವ ತಾಯಂದಿರ ದಿನ ಅದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಅದೇ ನಮ್ಮ ತಾಯಿ ಜನ್ಮ ಕೊಟ್ಟರೆ ನಿಮ್ಮ ತಾಯಿಗೆ ಅದೇ ಗೌರವ, ಅದೇ ಮರ್ಯಾದೆ, ಅದೇ ಬೆಲೆ. ನಮಸ್ಕಾರ.